ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಇಬ್ಬನಿ. ಸೊ ತುಂಬ ದಿನ ಆದಮೇಲೆ ಇವತ್ತೊಂದು ವಿಡಿಯೋ ಮಾಡಿ ಹಾಕ್ತಿದ್ದೀನಿ. ಮಾತಾಡಬೇಕು ಅಂತ ತುಂಬ ಟಾಪಿಕ್ ಇರ್ತಿತ್ತು, ಬಟ್ ಆದರೆ ಏನೋ ಗೊತ್ತಿಲ್ಲ, ವಿಡಿಯೋ ಮಾಡೋಕ್ಕೊಂದು ಇಂಟ್ರೆಸ್ಟ್ ಬರ್ತಿರ್ಲಿಲ್ಲ. ಮತ್ತು ಮೇ ಬಿ ಗೊತ್ತಿಲ್ಲ, ಪ್ರೆಗ್ನೆನ್ಸಿ ಹಾರ್ಮೋನ್ಸಿಂದನೂ ಏನಂತ ಗೊತ್ತಿಲ್ಲ, ನನಗೆ ಏನರ ಮೇಲೂ ಅಷ್ಟು ಕಾನ್ಸಂಟ್ರೇಟ್ ಆಗ್ತಿರಲಿಲ್ಲ. ಮತ್ತು ಸ್ವಲ್ಪ ಬ್ಯುಸಿನೂ ಸಹ ಇದ್ದೆ. ತುಂಬ ಜನ ಇದ್ರ ಬಗ್ಗೆ ವೀಡಿಯೋ ಮಾಡಿ ಅಂತ ಕಮೆಂಟ್ ಹಾಕ್ತಿದ್ರಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಮಾಡ್ತಿದ್ರಿ. ಬಟ್ ಸ್ಟಿಲ್ ನನಗೆ ಸೀಸನ್ ಕೂಡ ಇತ್ತು, ಬ್ರೈಡಲ್ ಸೀಸನ್ನು. ಆಲ್ಸೋ ನನಗೆ ಗೊತ್ತಿಲ್ಲ, ಲೈಕ್ ಫಸ್ಟ್ ಪ್ರೆಗ್ನೆನ್ಸಿಗಿಂತ ಕಂಪೇರ್ ಮಾಡಿಕೊಂಡಾಗ ಇದರಲ್ಲಿ ಕೆಲಸನೂ ಜಾಸ್ತಿ ಇದೆ ಮತ್ತು ಟಯರ್ಡ್ನೆಸ್ಸು ಸಹ ಜಾಸ್ತಿ ಇದೆ. ಸೊ ಎಲ್ಲನೂ ನಾನೇ ಮೇಂಟೈನ್ ಮಾಡ್ಕೊಂಡು ಮಾಡಬೇಕು, ವಿಡಿಯೋನೂ ಸಹ ನಾನೇ ತೊಗೊಂಡು ಮಾಡಬೇಕಂದ್ರೆ ಸ್ವಲ್ಪ ನಂಗೆ ಸುಸ್ತಾಗ್ತಿತ್ತು. ಸೊ ನೀವು ಇಲ್ಲಿ ನ್ಯೂ ಸಬ್ಸ್ಕ್ರೈಬರ್ ಆದರೆ ನೀವೇನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನನ್ನ ವುಮೆನ್ ರಿಲೇಟೆಡು, ಪ್ರೆಗ್ನೆನ್ಸಿ ರಿಲೇಟೆಡು, ಸ್ಕಿನ್ ರಿಲೇಟೆಡು, ಮೇಕಪ್ ರಿಲೇಟೆಡು, ಸೊ ಆ್ಯಂಡ್ ಈ ಥರ ವುಮೆನ್ಗೇನೆಲ್ಲ ರಿಲೇಟೆಡ್ ಆಗಿರುತ್ತೆ ಇಂತಹ ಒಂದು ವೀಡಿಯೋಗಳನ್ನು ನನ್ನ ಒಂದು ಚಾನಲಲ್ಲಿ ನಾನು ಪೋಸ್ಟ್ ಮಾಡ್ತಿರ್ತೀನಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಸೊ ಇವತ್ತಿನ ಟಾಪಿಕ್ ನಿಮ್ಗೆ ಆಲ್ರೆಡಿ ಏನಂತ ನನ್ನ ಥಂಬ್ನೇಲ್ ನೋಡಿದ್ರೇ ಗೊತ್ತಾಗ್ತಿರುತ್ತಲ್ವ. ಸೊ ಹೌದು, ಇವತ್ತಿನ ಟಾಪಿಕ್ ಬಂದು ಸ್ಕ್ಯಾನಿಂಗ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಬಿಕಾಸ್ ನನ್ನ ಹತ್ರ ಒಂದು ಫ್ಯೂ ಲೇಡೀಸು ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ, ಈ ಸ್ಕ್ಯಾನ್ ಬಗ್ಗೆ ನಮ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ಕನ್ನಡದಲ್ಲಿ ಈಸಿಯಾಗಿ ಅರ್ಥ ಆಗೋ ಥರ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳಿದರೆ. ಆ್ಯಂಡ್ ಈ ವಿಡಿಯೋ ಬಂದು ಪ್ಲ್ಯಾನ್ ವಿಡಿಯೋ ಇಲ್ಲ, ಸೊ ಇವಾಗ ಮಾಡಬೇಕನ್ನಿಸ್ತು ಮಾಡ್ತಿದ್ದೀನಿ. ಸೊ ನನಗೇನು ಗೊತ್ತು, ನಾನು ಗೈನಕಾಲಜಿಸ್ಟ್ ಆಗಲಿ ಅವ್ರ ಅಂಡರಲ್ಲಾಗಲಿ ವರ್ಕ್ ಮಾಡಿಲ್ಲ. ಬಟ್ ಸ್ಟಿಲ್ ಇದೊಂದು ಬೇಸಿಕ್ ನಾಲೆಡ್ಜು, ಎಲ್ಲ ಮಾಮ್ ಟು ಬೀಸ್ಗೆ ಗೊತ್ತಿರಬೇಕಾಗಿರುವಂತಹ ಬೇಸಿಕ್ ನಾಲೆಡ್ಜ್. ಸೊ ನಾನು ಹೇಳಕ್ಕೆ ಹೊರಟಿರೋಂತಹ ಸ್ಕ್ಯಾನ್ ಬಂದು NT ಸ್ಕ್ಯಾನ್. ಇದಕ್ಕಿಂತ ಮುಂಚೆ ಒಂದು ಸ್ಕ್ಯಾನ್ ಮಾಡ್ತಾರೆ, ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಹೇಳ್ತಾರೆ. 6 ವಾರದಿಂದ 9ನೇ ವಾರದಷ್ಟರಲ್ಲಿ ಆ ಒಂದು ಸ್ಕ್ಯಾನ್ನ ಮಾಡ್ತಾರೆ. ಅದು ಬಿಟ್ಟರೆ ಈ ಒಂದು NT ಸ್ಕ್ಯಾನ್ ಅಂತ ಬರುತ್ತಲ್ಲ, ತುಂಬಾ ಇಂಪಾರ್ಟೆಂಟ್. ಇದನ್ನು ಯಾರೂ ಸ್ಕಿಪ್ ಮಾಡೋಕ್ಕಾಗಲ್ಲ. ಒಂದು ಫ್ಯೂ ಇಯರ್ಸ್ ಬ್ಯಾಕ್ ಹೇಗೆ ಅಂದರೆ, ಯಾರು NT ಸ್ಕ್ಯಾನ್ ಬೇಕೋ ಅವ್ರಿಗೆ ಮಾತ್ರ ಮಾಡ್ತಿದ್ರು, ಅದು ಬಿಟ್ಟರೆ ಯಾರಿಗೂ ಮಾಡ್ತಿರಲಿಲ್ಲ. ಬಟ್ ಇವಾಗ ಹಾಗಲ್ಲ, ಅರ್ಲಿ ಪ್ರೆಗ್ನೆನ್ಸಿಲಿ ಈ ಒಂದು NT ಸ್ಕ್ಯಾನ್ ಕೂಡ ತುಂಬಾ ಇಂಪಾರ್ಟೆಂಟ್. ಬೇಸಿಕಲಿ NT ಅಂದರೆ ಏನು, ಎಲ್ಲ ಕಡೆ NT ಸ್ಕ್ಯಾನ್ ಅಂತ ಹಾಕಿರ್ತಾರಲ್ಲ, NT ಅಂದರೆ ಏನು? ಸೊ NT ಅಂದರೆ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಸ್ಕ್ಯಾನ್ ಅಂತ ಹೇಳ್ತಾರೆ. ಆ್ಯಂಡ್ ಈ ಒಂದು ಸ್ಕ್ಯಾನನ್ನು ಯಾವಾಗ ಮಾಡ್ತಾರೆ ಆ್ಯಂಡ್ ಬೆಸ್ಟ್ ಟೈಮ್ ಯಾವಾಗ ಮಾಡಿಸ್ಬೇಕು ಅಂತ ಅಂದರೆ, 11ನೇ ವಾರದಿಂದ 14ನೇ ವಾರದಲ್ಲಿ ಈ ಒಂದು ಸ್ಕ್ಯಾನ್ನ ಮಾಡಿಸ್ಬೇಕು. ಡಾಕ್ಟರ್ ನಿಮಗೆ ಡೇಟ್ ಕೂಡ, ಅಪಾಯಿಂಟ್ಮೆಂಟ್ ಕೂಡ ಬರ್ಕೊಡ್ತಾರೆ. ನೀವೇನಾದರೂ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡಿಸಿದರೆ, ಅರ್ಲಿ ಪ್ರೆಗ್ನೆನ್ಸಿ ಅಂದರೆ ಪೀರಿಯಡ್ಸ್ ಮಿಸ್ ಆಯಿತು ನಂದು, ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅಂತ ಹೋದಾಗ ಅಲ್ಲಿ ನಿಮಗೆ 8ನೇ ವಾರ ಅಥವಾ 9ನೇ ವಾರಕ್ಕೆ ನಿಮಗೆ ಒಂದು ಫಸ್ಟ್ ಸ್ಕ್ಯಾನಿಂಗ್ ಕೊಡ್ತಾರೆ. ಆ ಒಂದು ಸ್ಕ್ಯಾನ್ ನಿಮಗೆ ಕೆಲವೊಬ್ಬರು ಹೆಣ್ಮಕ್ಳು ಭಯ ಪಡ್ತೀರಾ. ಕೆಲವೊಂದು ಕಡೆ ಏನು ಮಾಡ್ತಾರೆ, ಚೆನ್ನಾಗಿ ಹೊಟ್ಟೆ ತುಂಬ ನೀರು ಕುಡಿಸ್ಬಿಟ್ಟು ಸ್ಕ್ಯಾನ್ ಮಾಡ್ತಾರೆ. ಆ ರೀತಿ ಸ್ಕ್ಯಾನ್ ಮಾಡಿದಾಗ ಏನಾಗುತ್ತೆ, ವಾಮಿಟ್ ಆಗುತ್ತೆ. ಬಿಕಾಸ್ ಅಷ್ಟರಲ್ಲಿ ನಮ್ಮ ಬಾಡಿಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಜಾಸ್ತಿ ಆಗಿರುತ್ತೆ. ಸೊ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ಹಂಗೆ ಮಾಡೋಕ್ಕಾಗಲ್ಲ. ಬಟ್ ಸುಮಾರು ಹೈಫೈ ಆಗಿರುವಂತಹ ಹಾಸ್ಪಿಟಲ್ಸಲ್ಲಿ ವಜೈನಲ್ ಸ್ಕ್ಯಾನ್ ಮಾಡ್ತಾರೆ. ಇಟ್ ಈಸ್ ಪೇನ್ಲೆಸ್ ಆ್ಯಂಡ್ ಆಲ್ಸೋ ಈಸಿಯಾಗಿ ಬೇಬಿ ಹಾರ್ಟ್ ಬೀಟ್ನ ಡಿಟೆಕ್ಟ್ ಮಾಡುತ್ತೆ. ಆ ಒಂದು ಸ್ಕ್ಯಾನಲ್ಲಿ ನಿಮ್ಗೆ ಹೇಳ್ತಾರೆ ನೆಕ್ಸ್ಟ್ ಸ್ಕ್ಯಾನ್ ಯಾವಾಗ ನೀವು ಬರಬೇಕು ಅಂತ ಹೇಳ್ತಾರೆ, ಅದೇ NT ಸ್ಕ್ಯಾನ್. ಆ್ಯಂಡ್ ಮಗುವಿನ ಡೌನ್ ಸಿಂಡ್ರೋಮ್ ಅಂತಲೂ ಹೇಳ್ತಾರೆ. ಡೌನ್ ಸಿಂಡ್ರೋಮ್ ಅಂತ ಅಂದರೆ ಸ್ವಲ್ಪ ಬುದ್ಧಿ ಕಡಿಮೆ ಇರುತ್ತೆ, ಒಂಥರ ಆಡ್ತಿರ್ತಾರೆ. ಸೊ ಈ ಥರ ಒಂದು ಅಬ್ನಾರ್ಮಲಿಟೀಸ್ ಇದ್ರೂ ನಾವು ಈ ಒಂದು NT ಸ್ಕ್ಯಾನ್ ಮುಖಾಂತರ ನಾವು ತಿಳ್ಕೊಬೋದು. ಇದಾದಮೇಲೆ ಮಗುವಿನ ಕತ್ತಿರುತ್ತಲ್ವ, ಸೊ ಕತ್ತತ್ರ ಫ್ಲೂಯಿಡ್ ಥಿಕ್ನೆಸ್ ಎಷ್ಟಿದೆ ಅನ್ನೋದು ಸಹ ನಾವು ಚೆಕ್ ಮಾಡ್ತಾರೆ. ಮತ್ತು ಮಗುವಿನ ಹಾರ್ಟ್ ಎಲ್ಲ ಕರೆಕ್ಟಾಗಿದೆಯಾ, ಮಗುವಿಂದು ಮೂಗು ಕರೆಕ್ಟಾಗಿದೆಯಾ, ಸೊ ಇದನ್ನೆಲ್ಲನೂ ಸಹ NT ಸ್ಕ್ಯಾನಲ್ಲಿ ಮಾಡೋದು. ಬಟ್ NT ಸ್ಕ್ಯಾನ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸ್ಕ್ಯಾನ್. ಪ್ರತಿಯೊಂದು ಅಂದರೆ ಇನ್ನು ಕಂಪ್ಯಾರಿಟಿವ್ಲಿ ಎಲ್ಲದಕ್ಕಿಂತ NT ಸ್ಕ್ಯಾನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ 70 to 80% ಆಫ್ ಮಗುವಿನ ಬೆಳವಣಿಗೆ ನಮ್ಗೆ ಅದರಲ್ಲೇ ಗೊತ್ತಾಗೋದು. ಸೊ ಹಾಗಾಗಿ ಯಾರೂ ಸಹ ಆ ಒಂದು NT ಸ್ಕ್ಯಾನ್ನ ಸ್ಕಿಪ್ ಮಾಡೋಕ್ಕಂತೂ ಹೋಗಬೇಡಿ. ಸೊ ಇನ್ನೊಂದೇನಂತಂದರೆ, ಈ ಒಂದು ಸ್ಕ್ಯಾನು 11 ವಾರದಿಂದ 14 ವಾರದ ಒಳಗಡೆ ಮಾಡಬೇಕಾಗುತ್ತೆ. ಅದ್ರ ಮೇಲೆ 14ನೇ ವಾರ ಮೇಲೆ ಹೋಗ್ಬಿಟ್ರೆ ನಾವು NT ಸ್ಕ್ಯಾನ್ ಮಾಡೋಕ್ಕಾಗಲ್ಲ. ಅಷ್ಟು ನಮಗೆ ಕ್ಲಿಯರಾಗಿ ಡಿಟೆಕ್ಟ್ ಆಗಲ್ಲ ಬೇಬಿ ಹೆಲ್ತ್ ವೈಸ್ ಹೆಂಗಿದೆ ಅನ್ನೋದನ್ನು
ಡಿಟೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಿದ್ದಾಗ ನಿಮಗೆ ಡಬಲ್ ಮಾರ್ಕರ್ ಟೆಸ್ಟ್ನ ಹೇಳ್ತಾರೆ. ಡಬಲ್ ಮಾರ್ಕರ್ ಟೆಸ್ಟ್ ಅಂದರೆ ಅದು ನಾನು ಇನ್ನೊಂದು ವೀಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ಬರೀ NT ಸ್ಕ್ಯಾನ್ ಡೀಟೇಲ್ಸ್ ಮಾತ್ರ ಹೇಳ್ತೀನಿ. ಮತ್ತು ಇನ್ನೊಂದೇನೆಂದರೆ, ಈ ಒಂದು NT ಸ್ಕ್ಯಾನಲ್ಲಿ ಮಗು ತಲೆ ಚಿಕ್ಕದಾಗಿದೆಯಾ ದೊಡ್ಡದಾಗಿದೆಯಾ, ಮತ್ತು ಅದೇ ಹೇಳಿದೆ ಗೊತ್ತಾ, ಕೈ ಕಾಲೆಲ್ಲ ಕರೆಕ್ಟಾಗಿದೆಯಾ ಅನ್ನೋದು ಸಹ ಇದರಲ್ಲಿ ಸ್ವಲ್ಪ ನೋಡ್ತಾರೆ. ಮತ್ತು ಮೂಗು ಸಹ ಇಂಪಾರ್ಟೆಂಟಾಗಿ ಚೆಕ್ ಮಾಡ್ತಾರೆ. ಯಾಕಂದರೆ ಕೆಲವೊಂದು ಮಕ್ಕಳಿಗೆ ಇಲ್ಲೆಲ್ಲ ಕಟ್ಟೆಲ್ಲ ಆಗಿರುತ್ತೆ. ಸೊ ನ್ಯಾಸಲೆಲ್ಲ ಹೇಗೆ ಅನ್ನೋದನ್ನು ಸಹ ಈ ಒಂದು NT ಸ್ಕ್ಯಾನಲ್ಲಿ ಡಿಟೆಕ್ಟ್ ಮಾಡ್ತಾರೆ. ಮತ್ತು ಈ ಒಂದು NT ಸ್ಕ್ಯಾನಲ್ಲೂ ಸಹ ನಮ್ಮದು ಪ್ರಾಪರ್ ಡ್ಯೂ ಡೇಟ್, ಅಂದರೆ ನಮ್ಮದು ಡೆಲಿವರಿ ಡೇಟ್ ಯಾವಾಗ ಬರುತ್ತೆ ಅನ್ನೋದನ್ನು ಸಹ ಈ ಒಂದು NT ಸ್ಕ್ಯಾನ್ ಮುಖಾಂತರ ನಮಗೆ ಗೊತ್ತಾಗುತ್ತೆ. ಸೊ ಯಾವಾಗೂ ನೆನ್ಪಿಟ್ಕೊಳ್ಳಿ, 11 ವಾರ 1 ದಿನದಿಂದ 13ನೇ ವಾರ 6 ದಿನದವರೆಗೂ ನೀವು ಯಾವಾಗ ಬೇಕಾದ್ರೂ NT ಸ್ಕ್ಯಾನ್ ಮಾಡ್ಬೋದು. ಅಥವಾ NT ಸ್ಕ್ಯಾನ್ ನೀವು ಅದಕ್ಕೆ ಡೇಟಿಗೆ ಮೀರಿ ನೀವು ಹೋಗಿ NT ಸ್ಕ್ಯಾನ್ ಮಾಡ್ಕೊಂಬಿಟ್ರೆ ಹೋಗಿದ್ದೀರಾ ಅಂತಂದರೆ ಅದು ಅಳತೆ ಮಾಡೋದಕ್ಕೆ ಕಾಣಿಸಲ್ಲ. ಮಗುಂದು ಅಳತೆ ಮಾಡ್ತಾರೆ ಅವರು, ಫ್ಲೂಯಿಡ್ ಎಷ್ಟಿದೆ, ಥಿಕ್ನೆಸ್ ಎಷ್ಟಿದೆ ಅಂತ ಅಳತೆ ಮಾಡ್ತಾರೆ. ಸೊ ಹಂಗೆ ಮಾಡಿದಾಗ ಆಗೋದಿಲ್ಲ. ಸೊ ಆದಷ್ಟು ಈ ಒಂದು ಟೈಮಲ್ಲೇ ನೀವು ಹೋಗಿ NT ಸ್ಕ್ಯಾನ್ನ ಮುಗಿಸ್ಕೊಳ್ಳಿ. ಸೊ NT ಸ್ಕ್ಯಾನ್ ಸೇಫಾ, ಈ ಥರ ಸ್ಕ್ಯಾನೆಲ್ಲ ಹೇಳ್ತಾರಲ್ಲ ನಮ್ಗೆ ಭಯ ಆಗುತ್ತೆ ಅಂತ ಹೇಳಿದಾಗ, NT ಸ್ಕ್ಯಾನಿಂದ ತಾಯಿಗೆ ಆಗಲಿ ಮಗುಗೆ ಆಗಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನೂ ಹೇಳಬೇಕಂದ್ರೆ ಇದು ತುಂಬಾ ಸೇಫ್ ಮಾಡಿಸೋದ್ರಿಂದ. ಯಾಕಂದರೆ ಮಗು ಬೆಳವಣಿಗೆ ಹೇಗೆ ಆಗ್ತದೆ ಅನ್ನೋದನ್ನು ಸಹ ನಮಗೆ ತಿಳಿಸ್ಕೊಡ್ತಾರೆ. ಸೊ ಹಾಗಾಗಿ ಈ ಒಂದು ಸ್ಕ್ಯಾನನ್ನು ದಯವಿಟ್ಟು ಯಾರೂ ಸ್ಕಿಪ್ ಮಾಡೋಕ್ಕಂತೂ ಹೋಗಬೇಡಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ NT ಸ್ಕ್ಯಾನ್ ಬಗ್ಗೆ ನಿಮಗೆ ಡೀಟೇಲ್ಸಾಗಿ ಹೇಳಿದ್ದು. ಸೊ ಮುಂದಕ್ಕೆ ನಾನು ಬೇರೆ ಬೇರೆ ವೀಡಿಯೋಸ್ನೂ ಹಾಕ್ತಿರ್ತೀನಿ, ಆ್ಯಂಡ್ ಬೇರೆ ಸ್ಕ್ಯಾನ್ ಬಗ್ಗೆನೂ ಡೀಟೇಲ್ಸಾಗಿ ಹಾಕ್ತಿರ್ತೀನಿ. NT ಸ್ಕ್ಯಾನ್ ಬಗ್ಗೆ ಇನ್ನೂ ಡೀಪಾಗಿ ಗೊತ್ತಾಗುತ್ತೆ ನಮಗೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಮತ್ತು ಯೂಸ್ಫುಲ್ ಆಯಿತು ಮತ್ತು ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಅಷ್ಟೇ, ಸಬ್ಸ್ಕ್ರೈಬ್ ಮಾಡಿ. So see you guys in my next video. Bye bye.